ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ ನ್ಯೂ ಏಜ್ ಟೆಕ್ನಾಲಜಿ ಷೇರುಗಳಲ್ಲಿ ಭಾರಿ ಏರಿಕೆ, ಈಗ ಕೊಳ್ಳಬಹುದೇ? ನ್ಯೂ ಏಜ್ ಟೆಕ್ನಾಲಜಿ ಕಂಪ್ನೀಸ್ ಅಂದರೆ ಪೇಟಿಎಮ್, ಝೊಮ್ಯಾಟೊ, ನೈಕಾ, ಪಾಲಿಸಿ ಬಜಾರ್ ಈ ಥರ ಕಂಪ್ನೀಸು ಟೆಕ್ನಾಲಜಿ ಯೂಸ್ ಮಾಡೋ ಕಂಪ್ನೀಸು. ಈ ಎಲ್ಲ ಕಂಪ್ನೀಸು ತುಂಬ ಫೇಮಸ್ಸು, ಯಾಕಂದರೆ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ನಾವು ಅವರ ಸರ್ವಿಸನ್ನು ಯೂಸ್ ಮಾಡ್ತಾ ಇರ್ತೀವಿ. ಆದರೆ ಅವರ ಪರ್ಫಾರ್ಮೆನ್ಸು ಇಲ್ಲಿಯವರೆಗೆ ಶೇರ್ ಮಾರ್ಕೆಟಲ್ಲಿ ಚೆನ್ನಾಗಿರಲಿಲ್ಲ. ಆದರೆ ರೀಸೆಂಟಾಗಿ ಲಾಸ್ಟ್ 1 ವಾರ 10 ದಿವಸದಲ್ಲಿ ಕೆಲವು ಶೇರ್ಸು 10-30% ಜಾಸ್ತಿ ಆಗಿದೆ. ಮೇನ್ ರೀಸನ್ ಏನಂದರೆ ಸುಮಾರು ಅನಲಿಸ್ಟು ಅಪ್ಗ್ರೇಡ್ ಮಾಡಿದ್ದಾರೆ ಅವ್ರ ಶೇರ್ಸನ್ನು, ಟಾರ್ಗೆಟ್ ಪ್ರೈಸನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಯಾಕಂದರೆ ಇನ್ನು ಕೆಲವು ಕ್ವಾರ್ಟ್ರಲ್ಲೇ ಅವರಿಗೆ ಪ್ರಾಫಿಟ್ ಆಗ್ಬೋದಂತ ಎಕ್ಸ್ಪೆಕ್ಟೇಷನ್ ಇದೆ. ಸದ್ಯಕ್ಕೆ ಈ ಎಲ್ಲ ಕಂಪ್ನೀಸ್ ಲಾಸ್ ಮಾಡ್ತಾ ಇದೆ. ಸುಮ್ಮನೆ ನಿಮಗೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಪೇಟಿಎಮ್ ಶೇರ್ಸ್ ಗ್ರಾಫು ನೀವು ನೋಡ್ಬೋದು, ಫೆಬ್ರವರಿಯಲ್ಲಿ ಎಷ್ಟು ಮೇಲೆ ಹೋಗಿದೆ ಅಂತ. ಅರೌಂಡ್ 500 700ವರೆಗೆ ಹೋಗ್ಬಿಟ್ಟಿದೆ. ಆಲ್ಮೋಸ್ಟು 35-40% ಜಾಸ್ತಿ ಆಗಿದೆ. ಈಗ ಪರ್ಫಾರ್ಮೆನ್ಸ್ ಆಫ್ ನ್ಯೂ ಏಜ್ ಟೆಕ್ ಸ್ಟಾರ್ಟಪ್ಸು, ಝೊಮ್ಯಾಟೊ 52 ವೀಕ್ ಹೈ 95, ಸದ್ಯಕ್ಕೆ ಅರೌಂಡ್ 55 ರೂಪಾಯಿ ಪರ್ ಶೇರ್ ಇದೆ. 42% ಮೈನಸ್ ಆಗಿದೆ ಲಾಸ್ಟ್ 1 ಇಯರಲ್ಲಿ. ನೈಕಾ 316 52 ವೀಕ್ ಹೈ, ಸದ್ಯಕ್ಕೆ ಪ್ರೈಸು 152, 1 ಇಯರ್ ರಿಟರ್ನ್ಸು -53%. ಪಾಲಿಸಿ ಬಜಾರು 938 52 ವೀಕ್ ಹೈ, ಸದ್ಯಕ್ಕೆ 498 ಪ್ರೈಸು, 1 ಇಯರ್ ರಿಟರ್ನ್ಸ್ -48%. ಪೇಟಿಎಮ್ಮು 969 52 ವೀಕ್ ಹೈ, ಕರೆಂಟ್ ಪ್ರೈಸು 709, 28% ಮೈನಸ್ಸು, 1 ಇಯರ್ ರಿಟರ್ನ್ಸು. ಝೊಮ್ಯಾಟೋದು ಫೈನಾನ್ಷಿಯಲ್ಸು ನಾನು ಹಾಕಿದ್ದೀನಿ ಮುಂದೆ. ಈಗ ಲಾಸ್ಟ್ 4 ಕ್ವಾರ್ಟರ್ಸು ಹಾಗೂ ಡಿಸೆಂಬರ್ ರಿಸಲ್ಟ್ಸ್ ಬಂದಮೇಲೆ ಮತ್ತೆ ನೀವು ಡಿಸೆಂಬರ್ ರಿಸಲ್ಟ್ಸ್ ನೋಡ್ಕೋಬೋದು. ಡಿಸೆಂಬರ್ 2021ಅಲ್ಲಿ 1112 ಕ್ರೋರ್ಸ್ ಇತ್ತು ಟೋಟಲ್ ಸೇಲ್ಸು. ಮಾರ್ಚ್ 2022ಅಲ್ಲಿ 1212 ಕ್ರೋರ್ಸು, ಜೂನಲ್ಲಿ 1414 ಕ್ರೋರ್ಸು ಹಾಗೂ ಸೆಪ್ಟೆಂಬರಲ್ಲಿ 1661 ಕ್ರೋರ್ಸು ಟೋಟಲ್ ಸೇಲ್ಸ್ ಆಗಿದೆ. ನೆಟ್ ಪ್ರಾಫಿಟ್ ಅಂದರೆ ಲಾಸು 67 ಕ್ರೋರ್ಸ್ ಮೈನಸ್ಸು ಡಿಸೆಂಬರ್ 2021ಅಲ್ಲಿ, 360 ಕೋಟಿ ಮೈನಸ್ಸು ಮತ್ತು 186 ಕೋಟಿ ಮೈನಸ್ಸು ಹಾಗೂ 251 ಕ್ರೋರ್ಸು ಲಾಸ್ ಆಗಿದೆ ಈ ಲಾಸ್ಟ್ 4 ಕ್ವಾರ್ಟರ್ಸಲ್ಲಿ. ಅದೇ ಥರ ನೈಕಾ ಕಂಪ್ನೀಸ್ ಫೈನಾನ್ಷಿಯಲ್ಸು ಡಿಸೆಂಬರ್ 2021ಅಲ್ಲಿ ಟೋಟಲ್ ಸೇಲ್ಸ್ 1098 ಕೋಟಿ ಹಾಗೂ ಮಾರ್ಚ್ 2022ಅಲ್ಲಿ 973 ಕ್ರೋರ್ಸು, ಜೂನ್ 2022ಅಲ್ಲಿ 1148 ಕ್ರೋರ್ಸು ಹಾಗೂ ಸೆಪ್ಟೆಂಬರ್ 2022ಅಲ್ಲಿ 1231 ಕ್ರೋರ್ಸ್ ಆಗಿದೆ. ನೆಟ್ ಪ್ರಾಫಿಟ್ಟು ಈ ಕಂಪ್ನಿ ಮಾತ್ರ ಸ್ವಲ್ಪ ಪ್ರಾಫಿಟ್ ಮಾಡ್ತಾ ಇದೆ. ಸದ್ಯಕ್ಕೆ 29 ಕೋಟಿ, 8 ಕೋಟಿ, 5 ಕೋಟಿ, 5 ಕೋಟಿ ಸ್ಮಾಲ್ ಅಮೌಂಟ್ ಪ್ರಾಫಿಟ್ ಇದ್ದರೂ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಪಾಲಿಸಿ ಬಜಾರ್ ಫೈನಾನ್ಷಿಯಲ್ಸ್ ಆಗ್ತಾ ಇದ್ದೀನಿ. ಟೋಟಲ್ ಸೇಲ್ಸು 367 ಕ್ರೋರ್ಸು ಮತ್ತು 540 ಕೋಟಿ ಮತ್ತು 505 ಕೋಟಿ, 573 ಕೋಟಿ. ನೆಟ್ ಪ್ರಾಫಿಟ್ ಅಂದರೆ ಲಾಸು 298 ಕ್ರೋರ್ಸ್ ಮೈನಸ್ಸು, 220 ಕ್ರೋರ್ಸ್ ಮೈನಸ್ಸು, 204 ಕ್ರೋರ್ಸ್ ಮೈನಸ್ಸು, 187 ಕ್ರೋರ್ಸ್ ಮೈನಸ್ಸು. ಸೊ ಲಾಸು ಕಮ್ಮಿ ಆಗ್ತಾ ಇದೆ. ಪೇಟಿಎಮ್ದು ಫೈನಾನ್ಷಿಯಲ್ಸು ಲಾಸ್ಟ್ 5 ಕ್ವಾರ್ಟರ್ಸು, ಯಾಕಂದರೆ ಡಿಸೆಂಬರ್ ರಿಸಲ್ಟ್ಸು ಬಂದ್ಬಿಟ್ಟಿದೆ. ಟೋಟಲ್ ಸೇಲ್ಸ್ 1456 ಕ್ರೋರ್ಸ್, 1541 ಕ್ರೋರ್ಸ್, 1680 ಕ್ರೋರ್ಸ್, 1914 ಕ್ರೋರ್ಸ್ ಹಾಗೂ 2062 ಕ್ರೋರ್ಸ್. ಅದರಲ್ಲಿ ಲಾಸು 778 ಕ್ರೋರ್ಸು ಮತ್ತು 762 ಕ್ರೋರ್ಸು ಮತ್ತು 645 ಕೋಟಿ, 572 ಕೋಟಿ, 392 ಕೋಟಿ. ಸೊ ಇಲ್ಲಿನೂ ಲಾಸ್ ಕಮ್ಮಿ ಆಗ್ತಾ ಇದೆ. ಲಾಸ್ ಇದ್ದರೂ ಕಮ್ಮಿ ಆಗ್ತಾ ಇದೆ. ಈ ಎಲ್ಲ ಕಂಪ್ನೀಸು ಸದ್ಯಕ್ಕೆ ಲಾಸ್ ಮೇಕಿಂಗ್ ಕಂಪ್ನೀಸು ಎಕ್ಸೆಪ್ಟ್ ನೈಕಾ. ಆದರೆ ಅವರ ಮೇನ್ ಗೋಲ್ ಏನು, ಅವ್ರದ್ದು ಮೇನ್ ಏಮ್ ಏನಂದರೆ ಕಸ್ಟಮರ್ಸನ್ನು ಜಾಸ್ತಿ ಮಾಡೋದು, ಅವರ ಮಾರ್ಕೆಟ್ ಶೇರ್ ಅವರ ಬಿಸ್ನೆಸ್ಸಲ್ಲಿ ಜಾಸ್ತಿ ಮಾಡೋದಂತ. ಅವರು ಆದಷ್ಟು ಅವರ ಶೇರ್ ವ್ಯಾಲ್ಯೂಯೇಷನನ್ನು ಅಥವಾ ಅವರ ಮಾರ್ಕೆಟ್ ವ್ಯಾಲ್ಯೂಯೇಷನನ್ನು ಜಾಸ್ತಿ ಮಾಡಬೇಕಂತ ಉದ್ದೇಶ. ಅವರು ಪ್ರಾಫಿಟ್ ಮಾಡಬೇಕಂತ ದೊಡ್ಡ ಏನು ಟಾರ್ಗೆಟ್ ಇಟ್ಕೊಂಡಿಲ್ಲ. ಆದರೆ ನೀವು ನೋಟಿಸ್ ಮಾಡಿದರೆ ಈ ಲಾಸಸ್ಸು ಲಾಸ್ಟ್ ಫ್ಯೂ ಕ್ವಾರ್ಟರ್ಸಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅದೊಂದು ಗುಡ್ ಸೈನ್. ಯಾಕಂದರೆ ಇಷ್ಟು ವರ್ಷ ಕಂಟಿನ್ಯೂಸ್ ಆಗಿ ಲಾಸಸ್ ಜಾಸ್ತಿನೇ ಆಗ್ತಾ ಇತ್ತು. ಕೆಲವು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಏನಂದರೆ ಪ್ರಾಫಿಟ್ಸು ಇನ್ನೊಂದು ಕೆಲವು ಕ್ವಾರ್ಟ್ರಲ್ಲಿ ಆಗ್ಬೋದು, ಕೆಲವು ಕಂಪ್ನೀಸು ಪ್ರಾಫಿಟಿಗೆ ಬರ್ಬೋದು ಅಂತ ಅವರು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಟ್ರೆಡಿಷ್ನಲ್ ಕಂಪ್ನೀಸು, ನಾರ್ಮಲ್ ಬಿಸ್ನೆಸ್ ಮಾಡೋ ಕಂಪ್ನೀಸು ನೀವು ನೋಡಿರ್ಬೋದು, ಅವ್ರ ಅಸೆಟ್ಸ್ ತುಂಬ ಇರ್ತದೆ ಹಾಗೂ ಪ್ರಾಫಿಟ್ಸ್ ತುಂಬ ಇರುತ್ತೆ. ಈ ನ್ಯೂ ಏಜ್ ಕಂಪ್ನೀಸ್ ಸ್ವಲ್ಪ ಬೇರೆ ಥರ ಬಿಸ್ನೆಸ್ಸು, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಟೆಕ್ನಾಲಜಿ ಸ್ಟಾರ್ಟಪ್ಸಲ್ಲಿ ಯಾವಾಗ ಪ್ರಾಫಿಟ್ ಆಗುತ್ತೆ ಅಂತ ಯಾರು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಅನಲಿಸ್ಟ್ ಪ್ರಕಾರ ಕೆಲವರು ಹೇಳ್ತಾ ಇದ್ದಾರೆ ಮೋಸ್ಟ್ ಪ್ರಾಬ್ಲಿ 2024-2025 ಅಷ್ಟರೊಳಗೆ ಕೆಲವು ಕಂಪ್ನೀಸು ಪ್ರಾಫಿಟಿಗೆ ಬರ್ಬೋದು ಅಂತ. ಆದರೆ ಇದೆಲ್ಲ ಸದ್ಯಕ್ಕೆ ಎಸ್ಟಿಮೇಟ್ಸು, ಇನ್ನೂ ಸದ್ಯಕ್ಕೆ ಏನು ಕ್ಲಾರಿಟಿ ಇಲ್ಲ ಹಾಗೂ ಪ್ರಾಫಿಟ್ ಬಂದಮೇಲೆ ಪ್ರಾಫಿಟ್ ಅಂತ ಹೇಳ್ಬೋದು. ಅಲ್ಲಿವರೆಗೆ ಸುಮ್ಮನೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ಸೊ ಈ ಥರ ಸ್ಟಾಕ್ಸು ಎಲ್ಲ ಇನ್ವೆಸ್ಟರ್ಸಿಗೆ ಉಪಯುಕ್ತ ಅಲ್ಲ. ಯಾರಿಗೆ ಸ್ವಲ್ಪ ಹೈ ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಇದೆ ಹಾಗೂ ಅವರಿಗೆ ಈ ಕಂಪ್ನಿ ಬಗ್ಗೆ ತುಂಬ ಜಾಸ್ತಿ ರಿಸರ್ಚ್ ಮಾಡಲಿಕ್ಕೆ ಬರುತ್ತೆ ಹಾಗೂ ರಿಸರ್ಚ್ ಮಾಡಿ ತುಂಬ ಕಾನ್ಫಿಡೆನ್ಸ್ ಬಂದಮೇಲೆ ಇದರಲ್ಲಿ ಹಾಕ್ಬೋದು ಅಂತ ಅನಿಸಿದರೆ ಆವಾಗ ಮಾತ್ರ ಈ ಶೇರ್ಸು ಅವ್ರಿಗೆ ಸೂಟಬಲ್ ಆಗುತ್ತೆ.
ಇನ್ನು ಕೆಲವು ವರ್ಷದಲ್ಲಿ ಈ ಕೆಲವು ಕಂಪ್ನೀಸಲ್ಲಿ ಪ್ರಾಫಿಟ್ ಬರ್ಬೋದು, ಆವಾಗ ಚೆನ್ನಾಗಿ ಶೇರ್ ಹೋಲ್ಡರ್ಸ್ಗೆ ರಿಟರ್ನ್ಸ್ ಬರುತ್ತೆ. ಅಕಸ್ಮಾತ್ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ ಅಂದರೆ ಆವಾಗ ಪರ್ಫಾರ್ಮೆನ್ಸ್ ಶೇರ್ ಮಾರ್ಕೆಟಲ್ಲೂ ಚೆನ್ನಾಗಿರಲ್ಲ. ನಾವು ಯಾಕೆ ಈ ವಿಡಿಯೋನ ಮಾಡಿದ್ದೀವಿ ಅಂದರೆ, ಸುಮಾರು ಜನ ನಮಗೆ ಯೂಟ್ಯೂಬಲ್ಲಿ ಕೇಳ್ತಿರ್ತಾರೆ, ಬೇರೆ ಜಾಗದಲ್ಲಿ ಕೇಳ್ತಿರ್ತಾರೆ, ಈ ಥರ ಶೇರ್ಸಲ್ಲಿ ಹಾಕ್ಬೋದಾ, ಫ್ಯೂಚರಲ್ಲಿ ರಿಟರ್ನ್ಸ್ ಬರ್ಬೋದಾ ಅಂತ. ಬರ್ಬೋದು, ಆದರೆ ಜಾಸ್ತಿ ರಿಸ್ಕ್ ಇದೆ. ಈ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದರೆ ಆವಾಗ ಈ ಥರ ಶೇರ್ಸಲ್ಲಿ ದುಡ್ಡು ಹಾಕ್ಬೋದು. ಅಕಸ್ಮಾತ್ ತುಂಬ ಬಿದ್ದರೆ ಭಯ ಪಟ್ಕೊಳ್ಳೋದಿಲ್ಲ ಅಂತ ನಿಮಗೆ ಗ್ಯಾರಂಟಿ ಇದ್ದರೆ ಆವಾಗ ನೀವು ಹಾಕ್ಬೋದು. ಸುಮಾರು ಜನ ಏನು ಮಾಡ್ತಾರೆ, ಈ ಥರ ಶೇರ್ಸಲ್ಲಿ ದುಡ್ಡು ಹಾಕ್ಬಿಡ್ತಾರೆ, ತುಂಬ ಕೆಳಗೆ ಬಿದ್ದುಬಿಟ್ರೆ ಆವಾಗ ಅವ್ರಿಗೆ ಶೇರ್ ಮಾರ್ಕೆಟ್ ಮೇಲೇ ನಂಬಿಕೆ ಹೋಗ್ಬಿಡ್ತದೆ. ಸೊ ಆ ಕಂಪ್ನಿ ನೀವು ಸೆಲೆಕ್ಟ್ ಮಾಡಿದ್ದನ್ನು ನೀವು ತುಂಬ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ರೆ ಆವಾಗ ಹಾಕಿ, ಅದು ಯಾವುದೇ ಕಂಪ್ನಿ ಇದ್ರೂ ಪರವಾಗಿಲ್ಲ. ಇಲ್ಲ ಅಂತಿದ್ರೆ ನೀವು ಬೇರೆ ಯಾವುದೋ ಕಂಪ್ನೀಸು, ಆಲ್ರೆಡಿ ಪ್ರಾಫಿಟ್ ಮಾಡೋ ಕಂಪ್ನೀಸು, ಆಲ್ರೆಡಿ ಹಿಂದಿನ ದಿನದಲ್ಲಿ ತುಂಬ ಪ್ರಾಫಿಟ್ ಮಾಡೋ ಕಂಪ್ನೀಸಲ್ಲಿ ನಾವು ಹಾಕಿದರೆ ಸ್ವಲ್ಪ ಜಾಸ್ತಿ ಸೇಫ್ಟಿ ಇರುತ್ತೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ನೀವು ಈ ಥರ ನ್ಯೂ ಏಜ್ ಟೆಕ್ ಕಂಪನೀಸಲ್ಲಿ ಸದ್ಯಕ್ಕೆ ದುಡ್ಡು ಇನ್ವೆಸ್ಟ್ ಮಾಡಿದ್ರಾ ಅಂತ. ಹೌದು ಅಂದರೆ ಎಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.